ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ತುಂಬಾನೇ ಕುತೂಹಲಕಾರಿಯಾದ ಪ್ರಾಚೀನ ಕಥೆಯನ್ನ ನೋಡೋಣ. ಈ ಕಥೆ ಐಶ್ವರ್ಯದ ನಿಜವಾದ ಸ್ವರೂಪ ಏನು ಅಂತ ನಮ್ಗೆಲ್ಲ ತಿಳಿಸ್ಕೊಡುತ್ತೆ. ಇದು ಅದೃಷ್ಟ ಮತ್ತು ಸದ್ಗುಣದ ದೇವತೆಯಾದ ಲಕ್ಷ್ಮಿಯ ಕಥೆ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಹುಡುಕಾಟ ಶುರುವಾಗೋದೇ ಈ ಒಂದು ಪ್ರಶ್ನೆಯಿಂದ. ಐಶ್ವರ್ಯ ಅಂದ್ರೆ ಏನು? ಸಂಪತ್ತನ್ನ ಗಳಿಸಿ ಅದನ್ನು ನಮ್ಮ ಜೊತೆ ಉಳಿಸ್ಕೊಳ್ಳಕ್ಕೆ ನಿಜವಾಗಿಯೂ ಏನು ಬೇಕು? ಈ ಪ್ರಶ್ನೆಗೆ ಉತ್ತರ ನಾವ್ ಇವತ್ತು ಕೇಳ್ಬೋದು ಈ ಕಥೆಯ ತಿರುಳಲ್ಲೇ ಅಡಗಿದೆ. ಸರಿ, ನಮ್ಮ ಕಥೆಯ ಮೊದಲನೇ ಭಾಗ ಶುರುವಾಗೋದೇ ಒಂದು ಬ್ರಹ್ಮಾಂಡದ ಮಹಾಘಟನೆಯಿಂದ. ಅದೇ ಲಕ್ಷ್ಮೀದೇವಿಯ ಜನನ. ಅದಕ್ಕೂ ಮುಂಚೆ ಈ ಕಥೆಯ ಹಿನ್ನೆಲೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ದೇವತೆಗಳು ಮತ್ತು ಅಸುರರು ಇಬ್ರಿಗೂ ಅಮರತ್ವವನ್ನ ಕೊಡುವ ಅಮೃತ ಬೇಕಾಗಿತ್ತು. ಅದಕ್ಕಾಗಿ ಅವರೆಲ್ಲ ಸೇರಿ ಹಾಲಿನ ಸಾಗರವನ್ನೇ ಕಡೆಯೋಕೆ ಶುರುಮಾಡಿದ್ರು. ಈ ಮಹಾ ಮಂಥನವೇ ಲಕ್ಷ್ಮಿಯ ಭವ್ಯ ಪ್ರವೇಶಕ್ಕೆ ವೇದಿಕೆಯನ್ನ ಸಿದ್ಧಮಾಡಿದ್ದು. ನೋಡಿ, ಈ ಸಮುದ್ರ ಮಂಥನ ಹೇಗೆ ನಡೆಯಿತು ಅಂತ. ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಹಾಲಿನ ಸಾಗರವನ್ನ ಮಥಿಸಿದಾಗ ಒಂದರ ನಂತರ ಒಂದರಂತೆ ಅನೇಕ ದೈವಿಕ ನಿಧಿಗಳು ಹೊರಬಂದವು. ಮತ್ತು ಕೊನೆಗೆ ಆ ಸಾಗರದಿಂದ ಕಮಲದ ಮೇಲೆ ಕುಳಿತ ತೇಜೋಮಯಿ ಲಕ್ಷ್ಮೀದೇವಿ ಉದಯಿಸಿದಳು. ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ ಆ ದೃಶ್ಯವನ್ನ. ಆ ವಿಶಾಲವಾದ ಸಾಗರದಿಂದ ಸೌಂದರ್ಯ ಮತ್ತು ಸಂಪತ್ತಿನ ಸಾಕಾರ ರೂಪದಂತೆ ಚಂದ್ರನ ತೇಜಸ್ಸಿನೊಂದಿಗೆ ಲಕ್ಷ್ಮೀದೇವಿ ಹೊರಹೊಮ್ಮಿದ್ಲು. ಆಕೆಯ ಆಗಮನವೇ ಒಂದು ಮಂಗಳಕರ ಸಂಕೇತವಾಗಿತ್ತು. ಆಕೆಯ ಆಗಮನ ಎಷ್ಟೊಂದು ಪ್ರಭಾವಶಾಲಿಯಾಗಿತ್ತು ಅಂದ್ರೆ, ಬ್ರಹ್ಮಾಂಡದಲ್ಲಿ ಆಕೆಗೆ ಇರಬೇಕಾದ ಸ್ಥಾನ ಯಾವುದು ಅಂತ ತಕ್ಷಣವೇ ನಿರ್ಧಾರವಾಯಿತು. ಆಕೆಯ ಮಹತ್ವವನ್ನು ಹೇಗೆ ಗುರುತಿಸಲಾಯಿತು ಅಂತ ನೋಡೋಣ. ಲಕ್ಷ್ಮಿಯನ್ನ ನೋಡಿದ ಕೂಡಲೇ ಇಡೀ ವಿಶ್ವದ ಪಾಲಕನಾದ ವಿಷ್ಣು ಈ ಮಾತುಗಳನ್ನ ಹೇಳಿದ. ಈ ಮಾತುಗಳು ದೈವಿಕ ವ್ಯವಸ್ಥೆಯಲ್ಲಿ ಲಕ್ಷ್ಮಿಯ ಪಾತ್ರ ಮತ್ತು ಮಹತ್ವವನ್ನ ಸ್ಪಷ್ಟಪಡಿಸಿದವು. ನೋಡಿ, ಇದು ಬರೀ ಒಂದು ಸಾಂಕೇತಿಕ ನಡೆ ಅಷ್ಟೇ ಅಲ್ಲ. ಇದರ ಹಿಂದೆ ಒಂದು ಆಳವಾದ ಅರ್ಥವಿದೆ. ಎಲ್ಲೆಲ್ಲಿ ಧರ್ಮ, ಪಾಲನೆ ಮತ್ತು ಶಿಸ್ತು ಇರುತ್ತದೆಯೋ ಅಲ್ಲೇ ನಿಜವಾದ ಐಶ್ವರ್ಯ ನೆಲೆಸಲು ಸಾಧ್ಯ ಅನ್ನೋ ಸತ್ಯವನ್ನ ಇದು ಹೇಳುತ್ತೆ. ಸರಿ, ಈಗ ಈ ಬ್ರಹ್ಮಾಂಡದ ಕಥೆಯಿಂದ ಭೂಮಿಯ ಮೇಲಿನ ಒಂದು ಸಣ್ಣ ಆದ್ರೆ ತುಂಬಾನೇ ಮುಖ್ಯವಾದ ಕಥೆಯ ಕಡೆಗೆ ಬರೋಣ. ಭೂಮಿಯ ಮೇಲಿನ ಆಕೆಯ ಕೃಪೆಯ ಕುರಿತಾದ ಒಂದು ದೃಷ್ಟಾಂತವನ್ನ ನೋಡೋಣ. ಕಥೆಯೇ ಹೀಗೆ ಶುರುವಾಗುತ್ತೆ. ಒಬ್ಬ ಬಡವನಿದ್ದ, ಆದ್ರೆ ಅವನಿಗೆ ದೇವರ ಮೇಲೆ ಅಪಾರವಾದ ಭಕ್ತಿ. ಅವನ ಶ್ರದ್ಧೆಗೆ ಮೆಚ್ಚಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಅವನ ಮನೆಗೆ ಬಂದಳು. ಆದರೆ ಲಕ್ಷ್ಮಿ ಸುಮ್ಮನೆ ಬಂದು ನೆಲೆಸಲಿಲ್ಲ. ಆಕೆ ಒಂದು ಷರತ್ತನ್ನು ಹಾಕಿದಳು. ಅವನ ಶ್ರದ್ಧೆಯನ್ನ ಪರೀಕ್ಷಿಸುವಂತಹ ಒಂದು ಕಠಿಣ ನಿಯಮವದು. ಲಕ್ಷ್ಮಿ ಬಂದ ತಕ್ಷಣ ಏನಾಯ್ತು ಗೊತ್ತಾ? ಅವನ ಜೀವನ ಸಂಪೂರ್ಣವಾಗಿ ಬದಲಾಗಿ ಹೋಯ್ತು. ಅವನ ಬಡತನ ಕ್ಷಣ ಮಾತ್ರದಲ್ಲಿ ಅಗಾಧವಾದ ಸಮೃದ್ಧಿಯಾಗಿ ಬದಲಾಯಿತು. ಆದರೆ ಕಥೆಯಲ್ಲಿ ಒಂದು ತಿರುವು ಬರುತ್ತೆ. ಸಂಪತ್ತಿನ ಜೊತೆಗೆ ಮನುಷ್ಯನ ಒಂದು ಸಾಮಾನ್ಯ ದೌರ್ಬಲ್ಯವೂ ತಲೆ ಎತ್ತಿತು. ಅದೇ ಕುತೂಹಲ. ಆ ದೈವಿಕ ಒಪ್ಪಂದವನ್ನು ಪರೀಕ್ಷಿಸುವ ಸಮಯ ಬಂದೇ ಬಿಟ್ಟು. ಕುತೂಹಲವನ್ನು ತಡೆಯಲಾಗದೆ ಆ ಭಕ್ತ ತಾನು ಕೊಟ್ಟ ಮಾತನ್ನು ಮುರಿದ. ಅವನು ಲಕ್ಷ್ಮಿಯನ್ನು ನೋಡೇ ಬಿಟ್ಟ. ಆ ಕ್ಷಣ ಆಕೆ ಮಾಯವಾದಳು. ಅಷ್ಟೇ, ಒಂದೇ ಒಂದು ತಪ್ಪು. ಅವನು ಕೊಟ್ಟ ಮಾತನ್ನ ಮೀರಿದ. ಅವನ ಸಂಪತ್ತು ಕೂಡ ಮಾಯವಾಯಿತು. ಸರ್ವಸ್ವವನ್ನು ಕಳೆದುಕೊಂಡು ಮತ್ತೆ ಬಡವನಾದ. ಸರಿ, ಹಾಗಾದ್ರೆ ಈ ಇಡೀ ಕಥೆಯಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಈ ಕಥೆಯ ಅಂತಿಮ ಭಾಗಕ್ಕೆ ಬರೋಣ. ಇಲ್ಲಿ ಇದರ ನೀತಿಯನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಪ್ರಾಚೀನ ಕಥೆ ನಮಗೆಲ್ಲ ಒಂದು ತುಂಬಾನೇ ಮುಖ್ಯವಾದ ನೀತಿಯನ್ನು ಹೇಳುತ್ತೆ. ಲಕ್ಷ್ಮಿಯ ಕೃಪೆಯನ್ನ ಪಡೆಯೋದು ಹೇಗೆ ಮತ್ತೆ ಅದನ್ನ ಉಳಿಸ್ಕೊಳ್ಳೋದು ಹೇಗೆ ಅಂತ. ಇದು ಇವತ್ತಿನ ಆಧುನಿಕ ಜಗತ್ತಿಗೂ ಅಷ್ಟೇ ಪ್ರಸ್ತುತವಾದ ಪಾಠ. ಹಾಗಿದ್ರೆ ಆ ಸದ್ಗುಣಗಳು ಯಾವುವು? ಮೊದಲನೇದು ಭಕ್ತಿ, ಅಂದ್ರೆ ಪ್ರಾಮಾಣಿಕವಾದ ನಂಬಿಕೆ ಮತ್ತು ಗೌರವ. ಎರಡನೇದು ಸಂಯಮ, ಅಂದ್ರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ಶಿಸ್ತು. ಈ ಕಥೆ ಪ್ರಕಾರ ಐಶ್ವರ್ಯ ಅನ್ನೋದು ಇವೆರಡರ ಮಿಶ್ರಣವೇ ಹೊರತು ಕೇವಲ ಅದೃಷ್ಟವಲ್ಲ. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯ ಬಗ್ಗೆ ಯೋಚಿಸೋಣ. ನಮ್ಮ ಜೀವನದಲ್ಲಿ ನಾವು ಬಯಸುವ ಸಮೃದ್ಧಿಯನ್ನ, ಅದು ಯಾವುದೇ ರೂಪದಲ್ಲಿರಲಿ, ಅದನ್ನು ಉಳಿಸ್ಕೊಳ್ಳೋಕೆ ಬೇಕಾದ ನಿಜವಾದ ಗುಣಗಳಾದ ಭಕ್ತಿ ಮತ್ತು ಸಂಯಮ ನಮ್ಮಲ್ಲಿವೆಯಾ?